Hello students and welcome to Physics Pep Talk. ಈ ವಿಡಿಯೋದಲ್ಲಿ ನಾವು ಪೊಟೆನ್ಶಿಯೋಮೀಟರ್ ಅಂದರೆ ಏನು ಅಂತ ನೋಡೋಣ. ಇದರಲ್ಲಿ ಎರಡು ಇಂಪಾರ್ಟೆಂಟ್ ಕ್ವೆಶ್ಚನ್ ಫೈನಲ್ ಎಕ್ಸಾಮ್ಗೆ ಆಲ್ಮೋಸ್ಟ್ ರಿಪೀಟ್ ಆಗ್ತಾನೆ ಇರುತ್ತೆ. ದಟ್ ಈಸ್ ಹೌ ಡು ಯು ಡಿಟರ್ಮೈನ್ ದ EMF ಆಫ್ ಎ ಬ್ಯಾಟ್ರಿ, ಅಥವಾ ಹೌ ಡು ಯು ಡಿಟರ್ಮೈನ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಬ್ಯಾಟ್ರಿ, ಹೌ ಡು ಯು ಕಂಪೇರ್ ದ EMF ಆಫ್ ಟೂ ಬ್ಯಾಟ್ರೀಸ್ ಅಂತ ಕೇಳ್ತಾನೆ ಇರ್ತಾರೆ ಯೂಶಲಿ. ಅದನ್ನು ಹೇಗೆ ಏನು ಸ್ಟೆಪ್ಸನ್ನು ಯೂಸ್ ಮಾಡ್ಕೊಂಡು ಡಿರೈವ್ ಮಾಡ್ತೀವಿ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಫಸ್ಟ್, ವಾಟ್ ಈಸ್ ಅ ಪೊಟೆನ್ಶಿಯೋಮೀಟರ್? It is a device which is used to measure the EMF and internal resistance of a battery or a cell, and it is also used to compare the EMFs of two cells. ಅಂದರೆ ಒಂದು ಬ್ಯಾಟ್ರಿ ಇದು EMF ಕಂಡುಹಿಡಿಬೋದು ಈ ಡಿವೈಸ್ ಯೂಸ್ ಮಾಡಿಕೊಂಡು, ಆ ಬ್ಯಾಟ್ರಿದು ಇಂಟರ್ನಲ್ ರೆಸಿಸ್ಟೆನ್ಸ್ ಕಂಡುಹಿಡಿಬೋದು. ಇಫ್ ಐ ಹ್ಯಾವ್ ಮೋರ್ ದೆನ್ ಒನ್ ಬ್ಯಾಟ್ರೀಸ್, ಅದೆರಡರದ್ದು EMFನ ನಾನು ಕಂಪೇರ್ ಮಾಡ್ಬೋದು. ದೋಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಪೊಟೆನ್ಶಿಯೋಮೀಟರ್. ಸೊ 1 ಮಾರ್ಕ್ಗೆ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಪೊಟೆನ್ಶಿಯೋಮೀಟರ್ ಅಂದರೆ ಇದನ್ನು ಬರಿಬೋದು. ನೆಕ್ಸ್ಟು ಕನ್ಸ್ಟ್ರಕ್ಷನ್, ಲ್ಯಾಬಲ್ಲಿ ಹೆಂಗಿರುತ್ತೆ ಅದನ್ನು ನಾವು ಥಿಯರಿಲಿ ಹೆಂಗೆ ಅಪ್ಲೈ ಮಾಡ್ತೀವಿ, ಅಥವಾ ಥಿಯರಿಲಿ ಇರೋದನ್ನ ಲ್ಯಾಬಲ್ಲಿ ಹೆಂಗೆ ಅಪ್ಲೈ ಮಾಡ್ತೀವಿ ಅಂತ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಸೊ ಕನ್ಸ್ಟ್ರಕ್ಷನ್, ಇಟ್ ಕನ್ಸಿಸ್ಟ್ ಆಫ್ ಅ ಲಾಂಗ್ ಯೂನಿಫಾರ್ಮ್ ವೈರ್ ಮೇಡ್ ಔಟ್ ಆಫ್ ಮ್ಯಾಂಗನಿನ್ ಆರ್ ಕಾನ್ಸ್ಟಂಟಿನ್. ಸೊ ಮ್ಯಾಂಗನಿನ್ ಅಥವಾ ಕಾನ್ಸ್ಟಂಟಿನ್ ಅಂತ ಹೆಸರು ನೀವು ಪದೇ ಪದೇ ಕೇಳ್ತಾನೆ ಇರ್ತೀರ, ಯಾಕೆಂದರೆ ದೇ ಬೋತ್ ಆರ್ ಅಲಾಯ್ಸ್. ಏನಕ್ಕೆ ಇದನ್ನೇ ಯೂಸ್ ಮಾಡ್ತಾರೆ ಅಂದರೆ, ಆ್ಯಸ್ ದೇರ್ ಈಸ್ ಎ ಫ್ಲಕ್ಚುಯೇಷನ್ ಇನ್ ಟೆಂಪರೇಚರ್, ದ ರೆಸಿಸ್ಟಿವಿಟಿ ಆಫ್ ದಿಸ್ ಮೆಟೀರಿಯಲ್, ದ ರೆಸಿಸ್ಟಿವಿಟಿ ಅಂತ ಹೇಳಬಾರ್ದು, ದ ರೆಸಿಸ್ಟೆನ್ಸ್ ಆಫ್ ಸಚ್ ಮೆಟೀರಿಯಲ್ ವಿಲ್ ನಾಟ್ ವೇರಿ ಮಚ್ ವಿತ್ ವೇರಿಯೇಷನ್ ಇನ್ ಟೆಂಪರೇಚರ್. ಹಾಗಾಗಿ ಇದೇ ಥರದ ಮೆಟೀರಿಯಲ್ನ ಯೂಸ್ ಮಾಡ್ತಾರೆ, ಆಯಿತಾ. which is fitted onto a wooden plank with the help of brass strips, and a meter scale is fitted parallel to this wire as shown in the figure. ನೋಡಿ, ಒಂದು ವುಡನ್ ಪ್ಲ್ಯಾಂಕ್ ಇದೆ, ಈ ಬ್ರೌನ್ ಕಲರ್ ಏನಿದೆಯಲ್ಲ ದಿಸ್ ಇಸ್ ಅ ವುಡನ್ ಪ್ಲ್ಯಾಂಕ್ ಆ್ಯಂಡ್ ದಿಸ್ ಇಸ್ ಅ ಮೀಟರ್ ಸ್ಕೇಲ್, ಆಯಿತಾ. ಈ ಮೀಟರ್ ಸ್ಕೇಲ್ಗೆ ಪ್ಯಾರಲಲ್ ಆಗಿ ವೈರ್ ಕನೆಕ್ಟ್ ಮಾಡಿದ್ದಾರೆ ಯೂಸಿಂಗ್ ಬ್ರಾಸ್ ಸ್ಟ್ರಿಪ್ಸ್. ಈ ಬ್ಲೂ ಕಲರ್ದು ಏನು ಬ್ಲಾಕ್ಸ್ ಇದಾವಲ್ಲ, ಮೆಟಲ್ ಬ್ಲಾಕ್ಸು, ದೋಸ್ ಆರ್ ಬ್ರಾಸ್ ಸ್ಟ್ರಿಪ್ಸ್. ಏನಕ್ಕೆ ಬ್ರಾಸ್ ಅಂದರೆ ಬ್ರಾಸ್ ಇಸ್ ಅ ಗುಡ್ ಕಂಡಕ್ಟರ್. ಇವಾಗ ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ ಮಧ್ಯ ಒಂದು ಲಾಂಗ್ ವೈರ್ನ ಎಳೆದಿರ್ತಾರೆ ವಿಚ್ ಇಸ್ ಆಫ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್. ಪ್ರೀವಿಯಸ್ಲಿ ಮೀಟರ್ ಬ್ರಿಡ್ಜಲ್ಲಿ ಏನು ನೋಡಿದ್ರಲ್ಲ ಅದೇ ಥರನೇ ಇದು, ಆದರೆ ಮೀಟರ್ ಬ್ರಿಡ್ಜಲ್ಲಿ ಏನು ಅನ್ನೋನ್ ರೆಸಿಸ್ಟೆನ್ಸ್ ಕಂಡುಹಿಡಿತಾ ಇದ್ವಿ, ಇಲ್ಲಿ ನಾವು EMF ಆಫ್ ಎ ಬ್ಯಾಟ್ರಿ ಇಂಟರ್ನಲ್ ರೆಸಿಸ್ಟೆನ್ಸ್ ಎಲ್ಲ ಕಂಡುಹಿಡಿಬೋದು ಈ ಡಿವೈಸ್ ಯೂಸ್ ಮಾಡಿಕೊಂಡು. ಸೊ ಕಾನ್ಸ್ಟಂಟೈನ್ ಅಥವಾ ಮ್ಯಾಂಗನಿನ್ ವೈರ್ನ ಇಲ್ಲಿ ಕನೆಕ್ಟ್ ಮಾಡ್ತಾರೆ. ಸಿ, ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ವರೆಗೂ ವೈರ್ನ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾರೆ ವಿತ್ ದ ಹೆಲ್ಪ್ ಆಫ್ ದಿಸ್ ಬ್ರಾಸ್ ಸ್ಟ್ರಿಪ್ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಕನೆಕ್ಟಿಂಗ್ ಸ್ಕ್ರೂಸ್, ಆಯಿತಾ. ಸೊ ನಾವು ಬಿಟ್ವೀನ್ ಪಾಯಿಂಟ್ ಎ ಆ್ಯಂಡ್ ಬಿ ಒಂದು ನೋನ್ ಬ್ಯಾಟ್ರಿ ಅಥವಾ ಆಕ್ಸಿಲರಿ ಬ್ಯಾಟ್ರಿ, ಅಂದರೆ ನಮಗೆ ಆ ಬ್ಯಾಟ್ರಿದು EMF ಕುಲ ಗೋತ್ರ ಎಲ್ಲ ಗೊತ್ತಿರಬೇಕು ನಮಗೆ. EMF ಎಷ್ಟಿದೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಿದೆ, ಆ ಥರ ಬ್ಯಾಟ್ರಿಗೆ ಆಕ್ಸಿಲರಿ ಬ್ಯಾಟ್ರಿ ಅಂತ ಕರೀತಾರೆ. ಸೊ ಆ ಥರ ಬ್ಯಾಟ್ರಿನ ಬಿಟ್ವೀನ್ ಪಾಯಿಂಟ್ ಎ ಆ್ಯಂಡ್ ಬಿ ಕನೆಕ್ಟ್ ಮಾಡ್ತಾರೆ. ದಿಸ್ ಇಸ್ ದ ಕನ್ಸ್ಟ್ರಕ್ಷನ್ ಆಫ್ ಅ ಪೊಟೆನ್ಶಿಯೋಮೀಟರ್. ಥಿಯರಿಲಿ ಹೇಳೋದಾದರೆ, ಸಿ, ಒಂದು ನೋನ್ ಬ್ಯಾಟ್ರಿ ಇದೆ, EMF ನೋನ್ ಆಕ್ಸಿಲರಿ ಬ್ಯಾಟ್ರಿ, ಆಯಿತಾ, ವಿಚ್ ಇಸ್ ಹ್ಯಾವಿಂಗ್ ಅ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ RH ಅಂತ ಅಂದ್ಕೊಳ್ಳಿ, ವಿಚ್ ಇಸ್ ಕನೆಕ್ಟೆಡ್ ಟು ಅ ಲಾಂಗ್ ವೈರ್ ಬಿಟ್ವೀನ್ ಪಾಯಿಂಟ್ಸ್ ಎ ಆ್ಯಂಡ್ ಬಿ. ಇಲ್ಲಿ ಪಾಯಿಂಟ್ ಎ ಆ್ಯಂಡ್ ಬಿಲಿ ಏನು ಕನೆಕ್ಷನ್ ಮಾಡಿದ್ನಲ್ಲ ಇದು 1 ಮೀಟ್ರ್ ಇದೆ ಅಂದ್ಕೊಳ್ಳಿ, ಈ ವೈರು ಎ ಟು ದಿಸ್ ಪಾಯಿಂಟ್. ಸೊ ಇದು 1 ಮೀಟ್ರು, ಇಲ್ಲಿ 1 ಮೀಟ್ರ್ ಇರುತ್ತೆ, ಆ್ಯಂಡ್ ಸಿಮಿಲರ್ಲಿ ಸೋ ಆನ್ ಆ್ಯಂಡ್ ಸೋ ಫಾರ್, ಇಲ್ಲೊಂದು ಮೀಟ್ರು ಆ್ಯಂಡ್ ಇಲ್ಲೊಂದು ಮೀಟ್ರು, ಇಷ್ಟು ದೊಡ್ಡ ವೈರ್ನ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಸೊ ಬಿಟ್ವೀನ್ ಪಾಯಿಂಟ್ ಎ ಆ್ಯಂಡ್ ಬಿ ದ ಲೆಂತ್ ಆಫ್ ದ ವೈರ್ ಇಸ್ 4 ಮೀಟರ್ಸ್, ಆಯಿತಾ. ಸೊ ಅದನ್ನೇ ಥಿಯರಿಯಲ್ಲಿ ಬರೆಯೋದಾದರೆ ಪಾಯಿಂಟ್ ಎ ಆ್ಯಂಡ್ ಬಿ ಮಧ್ಯೆ ಒಂದು ವೈರ್ ಬರೆದಿದ್ದಾರೆ, ಆ ವೈರ್ಗೆ ಕರೆಸ್ಪಾಂಡಿಂಗ್ ಒಂದು ಸ್ಕೇಲ್ ಇದೆ. ದಿಸ್ ಇಸ್ ಕಾಲ್ಡ್ ಆಸ್ ದ ಪ್ರೈಮರಿ ಸರ್ಕ್ಯೂಟ್, ಆಯಿತಾ. ಸೊ ಇನ್ ದ ಪ್ರೈಮರಿ ಸರ್ಕ್ಯೂಟ್ ದ ಕರೆಂಟ್ ಇಸ್ ಗಿವನ್ ಬೈ I is equal to E by R plus RH. ಅಂದರೆ E ಅಂದರೆ EMF ಆಫ್ ದ ಬ್ಯಾಟ್ರಿ, R is the resistance of this wire, and RH is the internal resistance of this battery. ಆಕ್ಸಿಲರಿ ಬ್ಯಾಟ್ರಿ ಆಗಿರೋದ್ರಿಂದ ಇದರದ್ದು ಇಂಟರ್ನಲ್ ರೆಸಿಸ್ಟೆನ್ಸು ಮತ್ತು EMF ನಮಗೆ ಫಸ್ಟೇ ಗೊತ್ತಿರುತ್ತೆ. ಸೊ ಇದು ಬೇಸಿಕ್, ಆಯಿತಾ. ಇವಾಗ ಕರೆಂಟ್ ಶುಡ್ ಫ್ಲೋ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ, ಯಾಕೆಂದರೆ ಸಿ, ಪಾಯಿಂಟ್ ಎ ಇಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ. ಸೊ ಫ್ರಮ್ ಪಾಸಿಟಿವ್ ಟರ್ಮಿನಲ್ಲೇ ನೆಗೆಟಿವ್ ಟರ್ಮಿನಲ್ಗೆ ಯಾವಾಗಲೂ ಕರೆಂಟ್ ಫ್ಲೋ ಆಗುತ್ತೆ. ಸೊ ಕರೆಂಟ್ ಫ್ಲೋಸ್ ಫ್ರಮ್ ಪಾಯಿಂಟ್ ಎ ಟು ಬಿ. So when I have to measure the voltage ಅಥವಾ terminal potential of this wire, I can easily define that using Ohm's law. V is equal to IR, where I is the current and R is the resistance of this wire. ಆಯಿತಾ, I will call this as equation 1. ಇಲ್ಲಿ ಒಂದು ಸ್ಪೆಷಲ್ ಪ್ರಾಪರ್ಟಿನ ನಾವು ನೆನ್ಪಿಟ್ಕೊಳ್ಬೇಕು. ಅಂದರೆ
ಸೊ ರೆಸಿಸ್ಟೆನ್ಸ್ಗೂ ಲೆಂತ್ಗೂ ನಮಗೆ ರಿಲೇಷನ್ ಗೊತ್ತು, ದಟ್ ಈಸ್ R is equal to rho L by A, where rho is the resistivity, L is the length of the wire and A is the cross sectional area. ಲೆಂತ್ ಇನ್ಕ್ರೀಸ್ ಆದಂಗೂ ರೆಸಿಸ್ಟೆನ್ಸು ಇನ್ಕ್ರೀಸ್ ಆಗ್ತಾನೆ ಇರುತ್ತೆ, ಆ್ಯಂಡ್ ಕ್ರಾಸ್ ಸೆಕ್ಷನಲ್ ಏರಿಯಾ ಕಮ್ಮಿ ಆದಷ್ಟು ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಕ್ರಾಸ್ ಸೆಕ್ಷನಲ್ ಏರಿಯಾ ಜಾಸ್ತಿ ಇದ್ದರೆ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಹಾಗೆ ಇಲ್ಲಿ ನಮಗೆ ಬರೀ ಲೆಂತ್ನ ಮಾತ್ರ ನಾವು ಮೈಂಡಲ್ಲಿ ಇಟ್ಕೊಂಡು ಮಾತಾಡೋಣ. ಸೊ ಕನ್ಸಿಡರ್ ದಟ್ ಐ ಹ್ಯಾವ್ ಅ ವಯರ್ ವಿಚ್ ಈಸ್ ಮೇಡ್ ಔಟ್ ಆಫ್ ಅ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನಲ್ ಏರಿಯಾ ವಯರ್. ಯಾವುದೋ ಒಂದು ಮೆಟೀರಿಯಲ್ ಯಾವುದು ಅಂತ ನನಗೆ ಬೇಡ, ಇದು 1 ಮೀಟರ್ ಇದೆ ಅಂತ ನಾನು ಅಸ್ಯೂಮ್ ಮಾಡ್ಕೋತೀನಿ, ಆಯಿತಾ. ಇವಾಗ ಐ ವಿಲ್ ಅಪ್ಲೈ 10 ವೋಲ್ಟ್ಸ್ ಅಕ್ರಾಸ್ ದ ಎಂಡ್ಸ್ ಆಫ್ ದಿಸ್ ವಯರ್. ಅಂದರೆ ಇದು ಎರಡು ಅಕ್ರಾಸ್ ಪಾಯಿಂಟಲ್ಲಿ ನಾನು ವೋಲ್ಟ್ ಮೀಟರ್ ಅಥವಾ ಮಲ್ಟಿಮೀಟರ್ ಇಟ್ಟರೆ 10 ವೋಲ್ಟ್ಸ್ ಅಂತ ತೋರಿಸ್ತಾ ಇರುತ್ತೆ. ದಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ 2 ಎಂಡ್ಸ್, ಆಯಿತಾ. ಸೊ ಒಂದು ಕಡೆ 10 ವೋಲ್ಟ್ಸ್ ಇದ್ದರೆ ಇನ್ನೊಂದು ಕಡೆ 0 ವೋಲ್ಟ್ ಇರಬೇಕು, ಆವಾಗಲೇ ಪೊಟೆನ್ಷಿಯಲ್ ಡಿಫ್ರೆನ್ಸು 10 - 0 ಗಿವ್ಸ್ ಮೀ 10 ವೋಲ್ಟ್ಸ್. ಹಾಗಾದರೆ ಇಫ್ ಐ ಕೀಪ್ ಒನ್ ಎಂಡ್ ಆಫ್ ದ ಮಲ್ಟಿಮೀಟರ್ ಹಿಯರ್ and if I keep one end of the multimeter which is 20 centimeters away, so 1 meter long, ಅದರಲ್ಲಿ 20 centimeter away ನಾನು ವೋಲ್ಟ್ ಮೀಟರ್ ಅಥವಾ ಮಲ್ಟಿಮೀಟರ್ ಇಟ್ಟರೆ ವಾಟ್ ಶುಡ್ ಬಿ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್? ಇವಾಗಲೂ 10 ವೋಲ್ಟ್ಸ್ ಇರುತ್ತಾ? ಖಂಡಿತ ಇರಲ್ಲ, ಇಲ್ಲಿಂದ ಇಲ್ಲಿಗೆ ಕಮ್ಮಿ ಇರುತ್ತೆ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಇಲ್ಲಿಂದ ಇಲ್ಲಿಗೆ 10 ವೋಲ್ಟ್ಸ್ ಇದ್ದಾಗ ಇಲ್ಲಿಂದ ಇಲ್ಲಿಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಶುಡ್ ಬಿ ಕಮ್ಮಿ. ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಪೊಟೆನ್ಷಿಯಲ್ ಡಿಫ್ರೆನ್ಸು, ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಸ್ವಲ್ಪ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಇಲ್ಲಿಂದ ಇಲ್ಲಿಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿಲ್ ಬಿ ಅಕ್ರಾಸ್ ದಿಸ್ 2 ಎಂಡ್ಸ್ ಆಫ್ ದಿಸ್ ವಯರ್. ಸೊ ಆಸ್ ಐ ಗೋ ಆನ್ ಇನ್ಕ್ರೀಸಿಂಗ್ ದ ಲೆಂತ್, ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಗೋಸ್ ಆನ್ ಇನ್ಕ್ರೀಸಿಂಗ್. ಹಾಗಾದರೆ ದ ಪೊಟೆನ್ಷಿಯಲ್ ಅಟ್ ಈಚ್ ಪಾಯಿಂಟ್ಸ್ ಶುಡ್ ಗೋ ಆನ್ ರೆಡ್ಯೂಸಿಂಗ್. ಈ ಪಾಯಿಂಟಲ್ಲಿ 10 ವೋಲ್ಟ್ಸ್ ಇದೆ, ಹಾಗಾದರೆ ಈ ಪಾಯಿಂಟಲ್ಲಿ ಅದಕ್ಕಿಂತ ಕಡಿಮೆ ಆಗ್ತಾ ಹೋದರೆ ಮಾತ್ರ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ಕ್ರೀಸ್ ಆಗೋದು, ರೈಟ್. ಇಲ್ಲಿ 10 ವೋಲ್ಟ್ಸ್ ಇದೆ, 20 ಸೆಂಟಿಮೀಟರ್ ಅಲ್ಲಿ ನಾನು ಮೆಷರ್ ಮಾಡಿದಾಗ ಇಫ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ 2 ವೋಲ್ಟ್ಸ್, ಇಲ್ಲಿ 10 ಇದೆ ಅಂತ ನನಗೆ ಗೊತ್ತು, ಪೊಟೆನ್ಷಿಯಲ್ ಡಿಫ್ರೆನ್ಸ್ 2 ವೋಲ್ಟ್ಸ್ ಬರ್ತಾ ಇದೆ ಅಂದರೆ 20 ಸೆಂಟಿಮೀಟರ್ ಅಕ್ರಾಸು ವೋಲ್ಟೇಜ್ ಶುಡ್ ಬಿ 8 ವೋಲ್ಟ್ಸ್. ಹಾಗೆ 40 ಸೆಂಟಿಮೀಟರ್ ಹೋಗ್ತೀನಿ ಈ ಪಾಯಿಂಟಿಂದ, ಆವಾಗ ನನಗೆ ಪೊಟೆನ್ಷಿಯಲ್ ಡಿಫ್ರೆನ್ಸು 4 ವೋಲ್ಟ್ಸ್ ಬರ್ತಾ ಇದೆ ಅಂದರೆ ದಿಸ್ ಇಸ್ 10, ದಿಸ್ ಶುಡ್ ಬಿ 6. ಆ್ಯಂಡ್ ಅಗೈನ್ 60 ಸೆಂಟಿಮೀಟರ್ ಅವೇ ಹೋದಾಗ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ 6 ವೋಲ್ಟ್ಸ್ ಆಗಿದ್ರೆ, ಸೊ ದೆನ್ ಐ ಕ್ಯಾನ್ ಸೇ ದಟ್ ದ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್ ಇಸ್ 4 ವೋಲ್ಟ್ಸ್. ಇಲ್ಲಿ ಹೋದಾಗ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್ ವಿಲ್ ಬಿ 2 ವೋಲ್ಟ್ಸ್ ಆ್ಯಂಡ್ ಅಟ್ ದಿಸ್ ಪಾಯಿಂಟ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿಲ್ ಬಿ 10 ವೋಲ್ಟ್ಸ್. ಸೊ ದ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್ ಇಸ್ 0 ವೋಲ್ಟ್, ದಿಸ್ ಪಾಯಿಂಟ್ ಇಟ್ ಇಸ್ 2 ವೋಲ್ಟ್, ಇಟ್ ಇಸ್ 4, 6, 8, 10, ಆಯಿತಾ. So as I go on increasing the length of the wire, the potential keeps on reducing. Okay, this is an important property and based on this we can define what is called as potential gradient. Potential gradient andre enu andre how potential drops when I increase the length. Andre ಒಂದು ಯಾವುದೇ ಒಂದು ಮೆಟೀರಿಯಲ್ಗೆ ನೀವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಮಾಡಿದ್ರೆ ಅಕ್ರಾಸ್ ಇಟ್ಸ್ ಎಂಡ್ಸು ಯೂನಿಟ್ ಲೆಂತಲ್ಲಿ ಎಷ್ಟು ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅನ್ನೋದೇ ಪೊಟೆನ್ಷಿಯಲ್ ಗ್ರೇಡಿಯಂಟ್. ಸೊ ಇಲ್ಲಿ ನನಗೆ ಗೊತ್ತು, ನನಗೆ 1 ಮೀಟರ್ ವಯರು ವೆನ್ ಐ ಮೂವ್ 20 ಸೆಂಟಿಮೀಟರ್ ಫಾರ್ ಈಚ್ 20 ಸೆಂಟಿಮೀಟರ್ಸ್ ಐ ಆಮ್ ರೆಡ್ಯೂಸಿಂಗ್ ದ ಪೊಟೆನ್ಷಿಯಲ್ ಬೈ 2 ವೋಲ್ಟ್ಸ್. ಹಾಗಾದರೆ ವಾಟ್ ಶುಡ್ ಬಿ ದ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಆಫ್ ದಿಸ್ ಮೆಟೀರಿಯಲ್? ಆ್ಯಂಡ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಈಸ್ ಯೂಶಲಿ ಡಿನೋಟೆಡ್ ಬೈ ದ ಲೆಟರ್ ಕೆ. K is nothing but V by L. V ಅಂದರೆ ಏನು? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಇಲ್ಲಿಂದ ಇಲ್ಲಿಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿತ್ತು? 2 ವೋಲ್ಟ್ಸ್. ಇಲ್ಲಿಂದ ಇಲ್ಲಿಗೆ ಇಟ್ ವಾಸ್ 4 ವೋಲ್ಟ್ಸ್. ಇಲ್ಲಿಂದ ಇಲ್ಲಿಗೆ ಇಟ್ ವಾಸ್ 6 ವೋಲ್ಟ್ಸ್. ಇಲ್ಲಿಂದ ಇಲ್ಲಿಗೆ ಇಟ್ ವಾಸ್ 8. ಇಲ್ಲಿಂದ ಇಲ್ಲಿಗೆ ಇಟ್ ವಾಸ್ 10 ವೋಲ್ಟ್ಸ್. ಸೊ ಇಟ್ ಈಸ್ ಡಿಫೈನ್ಡ್ ಬೈ K is equal to ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಎನಿ 2 ಪಾಯಿಂಟ್ಸ್. ಫಸ್ಟ್ಗೆ ಮೆಷರ್ ಮಾಡ್ಕೋತೀನಿ, 2 ವೋಲ್ಟ್ಸ್ ಡಿಫ್ರೆನ್ಸ್ ಬಂತು ಪಾಯಿಂಟ್ ಎ ಮತ್ತು ಎ ಡ್ಯಾಶಲ್ಲಿ, ಡಿವೈಡೆಡ್ ಬೈ ವಾಟ್ ವಾಸ್ ದ ಲೆಂತ್? ಇಟ್ ವಾಸ್ 20 ಸೆಂಟಿಮೀಟರ್ಸ್. ಸೊ for every 1 centimeter that I move, the potential drops by 0.1 volts. So it is called as potential gradient is 0.1 volt per centimeter. 1 centimeter move ಆದರೆ 0.1 volt reduce ಆಗ್ತಾ ಹೋಗುತ್ತೆ ಅಂತ ಅರ್ಥ. That is what is called as potential gradient. Define potential gradient ಅಂದರೆ ನೀವೇನಂತ ಡಿಫೈನ್ ಮಾಡ್ತೀರಾ? It is defined as the ratio of potential to that of the length ಅಥವಾ ಪೊಟೆನ್ಷಿಯಲ್ ಡ್ರಾಪ್ ಪರ್ ಯೂನಿಟ್ ಲೆಂತ್ ಅಂತಲೂ ನಾವು ಡಿಫೈನ್ ಮಾಡ್ಬೋದು.
ಆಯಿತಾ. ಸೊ ನಾವು ಫಸ್ಟ್ ಈಕ್ವೇಷನ್ ಏನಿತ್ತು, ವಿ ಇಸ್ ಈಕ್ವಲ್ ಟು ಐ ಆರ್, ದಟ್ ಇಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಕಂಪ್ಲೀಟ್ ಲೆಂತ್ ಆಫ್ ದ ವೈರ್. ಇವಾಗ ನನಗೆ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಗೊತ್ತಾಯಿತು, 1 ಸೆಂಟಿಮೀಟ್ರ್ ಮೂವ್ ಆದರೆ ಎಷ್ಟು ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅಂತ ನನಗೆ ಗೊತ್ತಾಯಿತು ಆಯಿತಾ. ಅದಕ್ಕೆ SI ಯೂನಿಟ್ ಎಲ್ಲ ಬರೆದಿದ್ದೀನಿ ಇಲ್ಲೇ. ಸೊ ನಾವು K is equal to V by L ಅಂತ ನನಗೆ ಗೊತ್ತಾಯಿತು. ಐ ವಿಲ್ ಯೂಸ್ ಈಕ್ವೇಷನ್ 1, V is equal to IR in this equation. ಸೊ K becomes K is equal to IR by L. ನನಗೆ ಪ್ರೀವಿಯಸ್ಸಲ್ಲೇ ಗೊತ್ತು R is equal to ರೋ L by A ಅಂತ. ರೋ L by A ನ ವ್ಯಾಲ್ಯೂ ಆಫ್ R ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ಸೊ L gets cancelled out. So the value of K is I rho by A. So this is the final expression for the potential gradient. ಇದ್ರದ್ದು ಡಿರೈವೇಷನ್ ಏನು ಕೇಳೋದಿಲ್ಲ, ಬಟ್ ಆನ್ ವಾಟ್ ಪ್ರಿನ್ಸಿಪಲ್ ಪೊಟೆನ್ಶಿಯೋಮೀಟರ್ ವರ್ಕ್ಸ್ ಅಂತ ನಿಮಗೆ ಗೊತ್ತಾಗಿರಬೇಕು ಅಂತ ಇದನ್ನು ಹೇಳ್ಕೊಟ್ಟೆ ಅಷ್ಟೇ ಆಯಿತಾ. ಸೊ ನಾವು ಫ್ರಮ್ ದಿಸ್ ಐ ಕ್ಯಾನ್ ಸೇ ದಟ್ the voltage drop is equal to K into L, where K is the potential gradient and L is the length of the wire across which the potential is being measured. So from this I can say that the potential difference is directly proportional to the length of the wire. V is directly proportional to L anta heladnalla. This is the basic principle on which the potentiometer works. Andre potential keeps on reducing as I keep on increasing the length anta helidvalla. ಅದೇ ಪ್ರಿನ್ಸಿಪಲ್ನ ಬೇಸಿಸ್ ಆಗಿ ಇಟ್ಕೊಂಡು ಪೊಟೆನ್ಶಿಯೋಮೀಟರ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇವಾಗ ಮೇನ್ ಡಿರೈವೇಷನ್ಗೆ ಬರೋಣ. ಟು ಡಿಟರ್ಮೈನ್ ದ EMF ಆಫ್ ಎ ಸೆಲ್ ಯೂಸಿಂಗ್ ಪೊಟೆನ್ಶಿಯೋಮೀಟರ್. ಒಂದು ಸೆಲ್ ಕೊಟ್ಬಿಟ್ಟು ಇದ್ರದ್ದು EMF ಕಂಡಿಡೀರಿ ಯೂಸಿಂಗ್ ಪೊಟೆನ್ಶಿಯೋಮೀಟರ್ ಅಂದರೆ ಈ ಡಿರೈವೇಷನ್ ಬರೀರಿ ಆಯಿತಾ. ಫಸ್ಟ್ I will consider a auxiliary battery which is having a EMF of E and a internal resistance RH, which is connected to a ammeter in series, and a wire is connected between the points A and B as shown in the figure anta ಬರೆದ್ಬಿಡಿ. Now this is the primary circuit. ಇದನ್ನ ಪ್ರೈಮರಿ ಸರ್ಕ್ಯೂಟ್ ಅಂತ ಕರೀತಾರೆ. This is primary ಆಯಿತಾ. ಇವಾಗ ನನಗೆ ಯಾವ ಬ್ಯಾಟ್ರಿದು ನಾನು EMFನ ನಾನು ಡಿಟರ್ಮೈನ್ ಮಾಡ್ಕೊಳ್ಬೇಕು, ಅದ್ರದ್ದು ಪಾಸಿಟಿವ್ ಟರ್ಮಿನಲ್ನ ಪಾಯಿಂಟ್ ಎಗೆ ಕನೆಕ್ಟ್ ಮಾಡಬೇಕು. ಸಿ ಪಾಸಿಟಿವ್ ಟರ್ಮಿನಲ್ ಆಫ್ ಆಕ್ಸಿಲರಿ ಬ್ಯಾಟ್ರಿ ಇಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಆಫ್ ವಿಚ್ ದ EMF ಶುಡ್ ಬಿ ಡಿಟರ್ಮೈನ್ಡ್. ಇದೇ ಥರ ಕನೆಕ್ಟ್ ಮಾಡಬೇಕು ಆಯಿತಾ. ಸೊ ನೆಗೆಟಿವ್ ಟರ್ಮಿನಲ್ ಆಫ್ ದಿಸ್ ಅನ್ನೋನ್ EMF ಬ್ಯಾಟ್ರಿ ಇಸ್ ಕನೆಕ್ಟೆಡ್ ಟು ದ ಗ್ಯಾಲ್ವನೋಮೀಟರ್, ಆ್ಯಂಡ್ ಇನ್ನೊಂದೆಂಡು ಖಾಲಿ ಇರುತ್ತಲ್ಲ ಗ್ಯಾಲ್ವನೋಮೀಟರ್ದು, ಅದನ್ನು ಒಂದು ಜಾಕಿ ಅಥವಾ ಸ್ಲೈಡಿಂಗ್ ಕೀನ ಕನೆಕ್ಟ್ ಮಾಡಿಕೊಂಡು ಆಸ್ ಐ ಕೀಪ್ ಆನ್ ಮೂವಿಂಗ್ ದ ಜಾಕಿ ಅಥವಾ ಸ್ಲೈಡಿಂಗ್ ಕೀ ಆನ್ ದಿಸ್ ವಯರ್, ದೇರ್ ಕಮ್ಸ್ ಅ ಪಾಯಿಂಟ್, ಯಾವುದೋ ಒಂದು ಲೆಂತಲ್ಲಿ ಝೀರೋ ಡಿಫ್ಲೆಕ್ಷನ್ ತೋರಿಸುತ್ತೆ. ಝೀರೋ ಡಿಫ್ಲೆಕ್ಷನ್ ಅಂದರೆ ಏನು? ಕರೆಂಟ್ ಥ್ರೂ ದ ಗ್ಯಾಲ್ವನೋಮೀಟರ್ ಇಸ್ ಝೀರೋ. ಬ್ಯಾಲೆನ್ಸಿಂಗ್ ಕಂಡೀಷನ್ ಅಲ್ಲಿ ನೋಡಿದ್ರಲ್ಲ, ಅಲ್ಲಿ ರೆಸಿಸ್ಟೆನ್ಸ್ ಕಂಡಿಡಿಯಕ್ಕೆ ನೋಡ್ತಾ ಇದ್ವಿ, ಇಲ್ಲಿ EMF ಕಂಡಿಡಿತೀವಿ. ಇವಾಗ ಈ ಬ್ಯಾಲೆನ್ಸಿಂಗ್ ಲೆಂತ್ ಅಂದರೆ ಕರೆಂಟ್ ಝೀರೋ ಯಾವಾಗ ಆಗುತ್ತೆ ಅಂದರೆ ದ ಪೊಟೆನ್ಷಿಯಲ್ ಆಫ್ ದಿಸ್ E1 ಶುಡ್ ಬಿ ಈಕ್ವಲ್ ಟು ದ ಪೊಟೆನ್ಷಿಯಲ್ ಆಫ್ ದಿಸ್ E ದಟ್ ಕರೆಸ್ಪಾಂಡ್ಸ್ ಟು ದಿಸ್ ಲೆಂತ್. ಅಂದರೆ E ಈಸ್ ಈಕ್ವಲ್ ಟು KL ಅಂತ ನಾವು ಇವಾಗ ತಾನೇ ನಾವು ಇಲ್ಲಿ ನೋಡಿದ್ವಿ ಅಲ್ವಾ. ಹಾಗಾಗಿ ಬೈ ಯೂಸಿಂಗ್ ದಟ್ ಪ್ರಿನ್ಸಿಪಲ್ ಇಲ್ಲಿ ಕರೆಂಟ್ ಯಾವ ಲೆಂತಲ್ಲಿ ನನಗೆ ಝೀರೋ ಆಗುತ್ತೆ, ಇದು ನನಗೆ ನೋನ್ ಸೋರ್ಸ್ E, ಪೊಟೆನ್ಷಿಯಲ್ ಗೊತ್ತು. ಹಾಗಾಗಿ ಈ ಲೆಂತ್ ನಾನು ಕಂಡಿಡ್ಕೊಂಡ್ಬಿಟ್ರೆ ಐ ಕ್ಯಾನ್ ಈಸಿಲಿ ಡಿಟರ್ಮೈನ್ ದ EMF ಆಫ್ ದಿಸ್ ಬ್ಯಾಟ್ರಿ. ಓಕೆ, ದಟ್ ಈಸ್ ದ ಸೀಕ್ರೆಟ್. ಸೊ ನಾವು ಐ ವಿಲ್ ಅಸ್ಯೂಮ್ ದ ಡೈರೆಕ್ಷನ್ ಆಫ್ ದ ಲೂಪ್ ಅಪ್ಲೈಯಿಂಗ್ KVL ಫಾರ್ ದ ಸೆಕೆಂಡರಿ ಸರ್ಕ್ಯೂಟ್. ದಿಸ್ ಇಸ್ ಕಾಲ್ಡ್ ಆಸ್ ದ ಸೆಕೆಂಡರಿ ಸರ್ಕ್ಯೂಟ್. ಸೆಕೆಂಡರಿ ಸರ್ಕ್ಯೂಟ್, ಪ್ರೈಮರಿ ಸರ್ಕ್ಯೂಟ್ ಇದು ಸೆಕೆಂಡರಿ ಸರ್ಕ್ಯೂಟ್. ಇದಕ್ಕೊಂದು EMF ನೆಟ್ EMF ಎಷ್ಟಿದೆ ಈ ಲೂಪಲ್ಲಿ ಅಂತ ನಾನು ಮೆಷರ್ ಮಾಡ್ಕೋತೀನಿ. ನೆಟ್ EMF ವಿಲ್ ಬಿ, ಸೊ ಪಾಸಿಟಿವ್ ಟು ನೆಗೆಟಿವ್ ಈ ಡೈರೆಕ್ಷನ್ ಹೋಗ್ತಾ ಇದೀವಿ, ಸೊ ದಟ್ ಇಸ್ ಪಾಸಿಟಿವ್ E1, ದಿಸ್ ಇಸ್ ಅನ್ನೋನ್, ಮೈನಸ್, ಸೊ ಎರಡು ಒಂದೇ ಡೈರೆಕ್ಷನಲ್ಲಿರೋದ್ರಿಂದ ಮೈನಸ್ ಅಂತ ತಗೋತೀನಿ. ಆ್ಯಂಡ್ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ಪಾಯಿಂಟ್ A ಟು ಪಾಯಿಂಟ್ J ಇಸ್ ನಥಿಂಗ್ ಬಟ್ K ಟೈಮ್ಸ್ L. ಸೊ ಇದೇ ಲೆಂತ್ A ಟು Jನ L ಅಂತ ನಾನು ಮೆಷರ್ ಮಾಡ್ಕೋತೀನಿ. ಸೊ ಮೈನಸ್ KL. ದಿಸ್ ಇಸ್ ಈಕ್ವೇಷನ್ 1. ಐ ವಿಲ್ ಕಾಲ್ ದಿಸ್ ಆಸ್ ಈಕ್ವೇಷನ್ 1. ಇಫ್ ದ ಜಾಕಿ ಈಸ್ ಪ್ಲೇಸ್ಡ್ ಅಟ್ ಪಾಯಿಂಟ್ A, ಅವಾಗ ದೇರ್ ಶುಡ್ ಬಿ ಡಿಫ್ಲೆಕ್ಷನ್ ಇನ್ ದ ಗ್ಯಾಲ್ವನೋಮೀಟರ್, ರೈಟ್. ಆದರೆ ಲೆಂತ್ ಏನಾಗುತ್ತೆ, ದ ವ್ಯಾಲ್ಯೂ ಆಫ್ L ಬಿಕಮ್ಸ್ ಝೀರೋ. ಪಾಯಿಂಟ್ ಎಲೇ ಈ ಜಾಕಿ ಇಟ್ಬಿಟ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ A ಆ್ಯಂಡ್ J ಇಸ್ ಝೀರೋ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ ಈಕ್ವೇಷನ್ 1ನಲ್ಲಿ. ಸೊ ಇಫ್ L ಬಿಕಮ್ಸ್ ಝೀರೋ, net EMF will be KL will be equal to 0 ಆಗೋಗುತ್ತೆ. So the net EMF will be equal to E1 ಆಗುತ್ತೆ. Similarly, if I place the jockey at point B, ಆವಾಗ the length L will be maximum. So if L increases, the product KL also increases. So the net EMF becomes E1 minus KL ಆಗಿ ಇರುತ್ತೆ.
As we keep on moving the jockey from point A to point B, we will get a point where galvanometer shows zero deflection. ಯಾವುದೋ ಒಂದು ಪಾಯಿಂಟ್ ಅಲ್ಲಿ zero deflection ತೋರಿಸಲೇಬೇಕು. ಆ ಲೆಂತ್ ನ L ನ ನಾನು ಮೆಷರ್ ಮಾಡ್ತೀನಿ. zero EMF ಯಾವಾಗ ತೋರಿಸುತ್ತೆ ಅಂದ್ರೆ the potential of this unknown battery should be equal, corresponds to the potential of this length of the wire which is driven by this battery, that is equal to KL ಅಲ್ವಾ, ಅವಾಗ ಮಾತ್ರ ಈಕ್ವಲ್ ಆಗುತ್ತೆ. ಸೊ ಫ್ರಮ್ ದಟ್ when net EMF is equal to 0, this equation 1 becomes E1 will be equal to KL, where K is the potential gradient and L is the length of the wire where the galvanometer shows zero deflection, and this is how we determine the EMF of a battery. Next, how to compare the EMF of two cells. Idu usually ಕೇಳೋ question. ಇದು ಅಲ್ಲೂ ಅಷ್ಟೇ, ಪ್ರೈಮರಿ ಸರ್ಕ್ಯೂಟ್ ಅಲ್ಲಿ ನಮಗೆ ಆಕ್ಸಿಲರಿ ಬ್ಯಾಟ್ರಿ ಇದೆ ವಿಚ್ ಇಸ್ ಹ್ಯಾವಿಂಗ್ ಅ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ RH ವಿಚ್ ಇಸ್ ಕನೆಕ್ಟೆಡ್ ಟು ಅ ಆಮ್ಮೀಟರ್ ಆ್ಯಂಡ್ ಅ ವಯರ್ AB, ಯೂನಿಫಾರ್ಮ್ ಕ್ರಾಸ್ ಸೆಕ್ಷನಲ್ ವಯರ್. ಇವಾಗ ಪಾಯಿಂಟ್ ಎಗೆ ನೋಡಿ, ಪಾಸಿಟಿವ್ ಟರ್ಮಿನಲ್ ಆಫ್ ಅನ್ನೋನ್ ಬ್ಯಾಟ್ರಿ E1 ಕನೆಕ್ಟ್ ಮಾಡ್ತೀನಿ, ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಅನ್ನೋನ್ ಬ್ಯಾಟ್ರಿ E2 ಅಲ್ಲೇ ಕನೆಕ್ಟ್ ಮಾಡ್ತೀನಿ ವಿತ್ ದ ಹೆಲ್ಪ್ ಆಫ್ ಕೀ K1 ಆ್ಯಂಡ್ K2 ಆ್ಯಂಡ್ ವಿಚ್ ಇಸ್ ಕನೆಕ್ಟೆಡ್ ಟು ಅ ಗ್ಯಾಲ್ವನೋಮೀಟರ್ ಆಸ್ ಶೋನ್ ಇನ್ ದ ಫಿಗರ್. ಇದು ಇಷ್ಟು ಡಿಸ್ಕ್ರಿಪ್ಷನ್. ಫಸ್ಟ್ ಏನು ಮಾಡಬೇಕು, ಫಸ್ಟ್ ಸ್ಟೆಪ್ಪಲ್ಲಿ ಅಂದರೆ K1 ಶುಡ್ ಬಿ ಕ್ಲೋಸ್ಡ್ ಆ್ಯಂಡ್ K2 ಶುಡ್ ಬಿ ಓಪನ್. K1 ಅನ್ನು ಕ್ಲೋಸ್ ಮಾಡಿದ್ರೆ ಓನ್ಲಿ ಬ್ಯಾಟ್ರಿ E1 ವಿಲ್ ಬಿ ಆಕ್ಟಿವೇಟೆಡ್, E2 ಇಸ್ ಸ್ವಿಚ್ಡ್ ಆಫ್ ಆಸ್ ಆಫ್ ನೌ. ಆಯಿತಾ, K1 ಅನ್ನು ಕ್ಲೋಸ್ ಮಾಡ್ತೀನಿ, ಬ್ಯಾಲೆನ್ಸಿಂಗ್ ಲೆಂತನ್ನು ಕಂಡುಹಿಡ್ಕೊಳ್ತೀನಿ. ಸೊ ಯಾವುದೋ ಲೆಂತ್ L1ನಲ್ಲಿ ನನಗೆ ಝೀರೋ ಡಿಫ್ಲೆಕ್ಷನ್ ತೋರಿಸ್ತು. ಸೊ ಫ್ರಮ್ ದಿಸ್ ಐ ಕ್ಯಾನ್ ಈಸಿಲಿ ಮೆಷರ್ ದ EMF ಆಫ್ ದ ಬ್ಯಾಟ್ರಿ E1 ಅಲ್ವಾ. ಸೊ E1 ಇಸ್ ನಥಿಂಗ್ ಬಟ್ K into L1, right? Similarly, step 2 ಏನು ಮಾಡ್ತೀನಿ ಅಂದರೆ I will close the battery K2 and I will open the battery K1. ಇವಾಗ E1 will be switched off, E2 only activated. ಇವಾಗ when I measure the balancing length L2, ಇವಾಗ zero deflection ತೋರಿಸಿದ್ರೆ I can easily determine the EMF of the battery E2. That is E2 will be K times L2 ಆಗಿ ಇರುತ್ತೆ. ಇವಾಗ ಎರಡು ಬ್ಯಾಟ್ರಿದು ನನಗೆ EMF ಗೊತ್ತಾಯಿತು. ಇವಾಗ I have to compare this. I will call this as equation 1 and this as equation 2. So dividing equation 1 by 2, that is E1 by E2 will be equal to KL1 by KL2. K cancel ಆಗುತ್ತೆ. So E1 by E2 is equal to L1 by L2. This is the required expression to compare the EMF of two cell. Next, to find the internal resistance of a unknown battery. ಇವಾಗ ಒಂದು ಬ್ಯಾಟ್ರಿ E1 ಇದೆ, ಇದರ ಇಂಟರ್ನಲ್ ರೆಸಿಸ್ಟೆನ್ಸು ವಿಚ್ ಇಸ್ ಗಿವನ್ ಬೈ ದ ಲೆಟರ್ ಸ್ಮಾಲ್ r ಇದೆ ಅಂತ ಅನ್ಕೊಳ್ಳಿ. ಒಂದು ಆಕ್ಸಿಲರಿ ಬ್ಯಾಟ್ರಿ ವಿಚ್ ಇಸ್ ಹ್ಯಾವಿಂಗ್ ಎ EMF ಆಫ್ E ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ RH ಇದೆ ಅಂತ ಅನ್ಕೋತೀನಿ. ಸೊ ಪಾಸಿಟಿವ್ ಟರ್ಮಿನಲ್ ಇದು ನೆಗೆಟಿವ್, ಸೊ ಇದು ಪಾಸಿಟಿವ್ ನೆಗೆಟಿವ್, ಇದು ಪ್ರೈಮರಿ ಸರ್ಕ್ಯೂಟು, ಇದು ಸೆಕೆಂಡರಿ ಸರ್ಕ್ಯೂಟು. ಮೇಕ್ ದ ಕನೆಕ್ಷನ್ಸ್ ಆಸ್ ಶೋನ್ ಇನ್ ದ ಅಬೋವ್ ಫಿಗರ್ ಅಂತ ಬರೀರಿ. ಸೊ ನಾವು ಐ ವಿಲ್ ಕನೆಕ್ಟ್ ಅ ನೋನ್ ರೆಸಿಸ್ಟೆನ್ಸ್ ಬಾಕ್ಸ್ ಅಕ್ರಾಸ್ ದ ಬ್ಯಾಟ್ರಿ for which the internal resistance is to be determined as shown in the above figure, and the another end of this battery is connected to a galvanometer and a sliding key. Istuna connection nanu martini. Now I will remove infinite resistance from this resistance box. Andre illi almost illi open circuit, illi resistance connect madidru onde connect madilla andru andre ivaga infinite resistance key na tegdidre. So avaga when I keep on sliding the jockey on this wire, there comes a point where this shows zero deflection, aita, which gives me the EMF of this cell. So that is E1 is equal to K times L1. I'll call that as equation 1. Now I will remove a known value of resistance from this resistance box. ನನಗೆ ಗೊತ್ತಿರೋ resistance ನ ತೆಗಿತೀನಿ. ಇವಾಗ when I keep on drawing the jockey, there comes a point where it shows zero deflection, and the measurement of that voltage will gives me the terminal voltage of this resistance box, ಅಥವಾ ಟರ್ಮಿನಲ್ ವೋಲ್ಟೇಜ್ ಆಫ್ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ ನಾವು ಏನು ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ವಿಡಿಯೋಸಲ್ಲಿ, ಅದು ನಮಗೆ ಸಿಗುತ್ತೆ. ದಟ್ ಈಸ್ V is equal to KL2. ಇವಾಗ ನನಗೆ EMF ಗೊತ್ತಾಯಿತು, ಆಫ್ ದ ಬ್ಯಾಟ್ರಿ ಗೊತ್ತಾಯಿತು, ಆ್ಯಂಡ್ ಟರ್ಮಿನಲ್ ವೋಲ್ಟೇಜ್ ಗೊತ್ತಾಯಿತು. ಟರ್ಮಿನಲ್ ವೋಲ್ಟೇಜು EMF ಗೊತ್ತಾದ್ಮೇಲೆ ಇಂಟರ್ನಲ್ ರೆಸಿಸ್ಟೆನ್ಸ್ ಕಂಡುಹಿಡಿಯೋದು ಎಷ್ಟು ಈಸಿ. ದಟ್ ಈಸ್ ಗಿವನ್ ಬೈ ದ ಈಕ್ವೇಶನ್ R is equal to small r is the internal resistance is equal to R into E by V minus 1. ಇದನ್ನು ನಾನು
ಬ್ಯಾಟ್ರೀಸ್ ಡಿಸ್ಕಸ್ ಮಾಡ್ತಾನೆ ಈ ಈಕ್ವೇಷನ್ನ ಡಿರೈವ್ ಮಾಡಿದ್ವಿ ಅಲ್ವಾ. ಸೊ ಯೂಸಿಂಗ್ ದಿಸ್ ಈಕ್ವೇಷನ್, ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಇ is equal to KL1. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವಿ ಇಸ್ KL2. ಸೊ K gets cancelled out. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಬ್ಯಾಟ್ರಿ ಇಸ್ R, ಸ್ಮಾಲ್ r is equal to ಕ್ಯಾಪಿಟಲ್ R ಅಂದರೆ ರೆಸಿಸ್ಟೆನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ವೈರ್ ಇಂಟು L1 by L2. L1 ಅಂದರೆ ಏನು, ಬ್ಯಾಲೆನ್ಸಿಂಗ್ ಲೆಂತ್ ವೆನ್ ಎಕ್ಸ್ಟರ್ನಲ್ ಬಾಕ್ಸ್ ರೆಸಿಸ್ಟೆನ್ಸ್ ಬಾಕ್ಸ್ ವಾಸ್ ಕೆಪ್ಟ್ ಅಟ್ ಇನ್ಫಿನಿಟಿ. L2 ಅಂದರೆ ಏನು, ನೋನ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ತೆಗೆದಾಗ ಎಲ್ಲಿ ಯಾವ ಲೆಂತಲ್ಲಿ ನನಗೆ ಝೀರೋ ಡಿಫ್ಲೆಕ್ಷನ್ ಬಂತು ಅಂತ ಅದು. ಸೊ -1. ದಿಸ್ ಗಿವ್ಸ್ ಮೀ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಬ್ಯಾಟ್ರಿ ಜಸ್ಟ್ ಬೈ ಯೂಸಿಂಗ್ ದ potentiometer. So that's it for this video, guys. With this we have successfully completed chapter 3, that is current electricity. So that's it for this video, guys. If you like my efforts, please do like, share, comment and subscribe. This is your teacher Nagabarana signing off with a smile. I will meet you guys in the next video. Till then, bye.